ಎಲ್ಲರಿಗೂ ನಮಸ್ಕಾರ. 50ನೇ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಎಲ್ಲ ಹಿತೈಷಿಗಳು ಮಿತ್ರರು ಹಾಗೂ ಇವತ್ತು ಭಾಳ ಒಂದು ವಿಶಸ್ನ ಆರೈಕೆ ಶುಭ ಆರೈಕೆನ ಎಲ್ಲರೂ ಕೂಡ ಇವತ್ತು ಭಾಳ ವಿಜೃಂಭಣೆಯಿಂದ ನಮಗೆ ಆಶೀರ್ವದಿಸಿದ್ದಾರೆ. ಹೀಗೆ ಅವರ ಒಂದು ಆರೈಕೆ ನಮ್ಮ ಮೇಲೆ ಹಾಗೆ ಸದಾ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ವತಿಯಿಂದ ಇದು ಒಂದು ಅರ್ಥಪೂರ್ಣ ದಿನ ಅನ್ನುವ ರೀತಿಯಲ್ಲಿ ನಾವು ಬಿಂಬಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ. ಪ್ರತಿ ವರ್ಷದಂತೆ ಅನೇಕ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇದು ಮತ್ತು ಫೋರ್ಟಿಸ್ ಗ್ಲೌ ಹಾಗೂ ಇತರೆ ಹಾಸ್ಪಿಟಲ್ಗಳು ಇವತ್ತು ಸಹಯೋಗದೊಂದಿಗೆ ನಯನ ಸಹಯೋಗದೊಂದಿಗೆ ಇವತ್ತು ಎಲ್ಲ ರೀತಿಯ ಒಂದು ಹೆಲ್ತ್ ಚೆಕಪ್ನ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನನಗೆ ಶುಭ ಹಾರೈಸಿದಂತಹ ಎಲ್ಲ ತಂದೆ ತಾಯಿ ಸಮಾನವಾಗಿರ್ತಕ್ಕಂಥ ಹಿರಿಯರಿಗೆ ಹಾಗೂ ಎಲ್ಲ ಬಂಧು ಮಿತ್ರರಿಗೆ ನನ್ನ ಕೋಟಿ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಶೆಟ್ಟಿ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಆಪತ್ ಬಾಂಧವ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ಭಾಳ ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಂದು ವಿಶೇಷವಾಗಿ ಡಿ ಟಿ ಅರುಣ್ ಕುಮಾರ್ ಅವರದು ಹುಟ್ಟುಹಬ್ಬ, 50ನೇ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಹಾಗೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಕೂಡ ಇಟ್ಕೊಂಡಿದ್ದಾರೆ. ರಕ್ತದಾನ, ಸಂಪೂರ್ಣ ಆರೋಗ್ಯ ತಪಾಸಣಾ ಶಿಬಿರ, ಹಾಗೆ ಸಂಜೆ ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಈ ಮುಖಾಂತರ ಅರುಣ್ ಕುಮಾರ್ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಡಿ ಟಿ ಅರುಣ್ ಕುಮಾರ್ ಅವರು ರಾಷ್ಟ್ರೀಯ ಬಸವ ತತ್ವ ಪರಿಷತ್ನಲ್ಲಿ ತುಂಬ ನಿರಂತರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ 7ನೇ ತಾರೀಕು ಅವರು ನಿರಂತರವಾಗಿ ಚಾಚು ತಪ್ಪದೆ ತಮ್ಮ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಅವರು PG ಮಾಲೀಕರ ಸಂಘದ ಅಧ್ಯಕ್ಷ ಕೂಡ ಹೌದು. PG ಮಾಲೀಕರ ಸಂಘದ ಅಧ್ಯಕ್ಷ ಆಗಿ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಭಾಳಷ್ಟು ಜನಕ್ಕೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಬಡ ಮಕ್ಕಳಿಗೆ ತುಂಬ ಹಣಕಾಸಿನ ನೆರವು ಕೂಡ ಮಾಡ್ಕೊಂಡು ಬಂದಿದ್ದಾರೆ. PGಯಲ್ಲಿ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಮ್ಮಿ ಹಣವನ್ನು ತಗೊಂಡು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅರುಣ್ ಕುಮಾರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಹೇಳ್ಕೊಳ್ತೀನಿ. ಇನ್ನೂ ಹೆಚ್ಚು ನಾಡ ಸೇವೆ ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ನಮ್ಮ ಶ್ರೀ ಅರುಣ್ ಕುಮಾರ್ ಸಾಯಿ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ತ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ. ದೇವರು ಅವರಿಗೆ ಆರೋಗ್ಯ ಎಲ್ಲ ಕಾಪಾಡಲಿ. ಭಾಳ ಸೋಷಿಯಲ್ ವರ್ಕ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ದೇವರು ಇನ್ನೂ ಜನಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನಮಸ್ಕಾರ.